ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ಹೇಮಾ ಸುನಿಲ್ ಕುಮಾರ್. ಈ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಭೀತಿ ಏನಿದೆ, ಇಡೀ ಜಗತ್ತನ್ನೇ ಆವರಿಸಿದೆ. ಅದರಲ್ಲೂ ವಿಶ್ವಾದ್ಯಂತ ಈ ತೈಲ ಮತ್ತು ಅನಿಲ ಕೊರತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇಂಧನ ಬೆಲೆಗಳು ಕೂಡ ಮತ್ತೊಂದು ಕಡೆ ಗಗನಕ್ಕೇರ್ತಾ ಇವೆ. ಇಷ್ಟು ದಿನ ಇರಾನ್ ವಿರುದ್ಧ ಮುಗಿಬಿದ್ದಂತ ಅಮೆರಿಕ ಅದ್ಯಾಕೋ ಈಗ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಯುದ್ಧದ ಬಗ್ಗೆ ಆರಂಭದಲ್ಲಿ ತೋರಿಸ್ತಾ ಇದ್ದಂಥ ಉತ್ಸಾಹ ಈಗ ಅಮೆರಿಕ ಬಳಿ ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಇರಾನ್ ಶರಣಾಗದೆ ನಾವು ಯುದ್ಧ ನಿಲ್ಲಿಸೋ ಮಾತೇ ಇಲ್ಲ ಅಂತಿದ್ದ ಟ್ರಂಪ್ ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಬಾರಿ ಬಾರಿ ಸಂಧಾನದ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ಇದ್ಯಾವುದಕ್ಕೂ ಇದೀಗ ಕ್ಯಾರೆ ಅಂತಿಲ್ಲ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಟ್ರಂಪ್ಗೆ ಇದೀಗ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಗಲ್ಫ್ ವಾರ್ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಹೊಸ ಸವಾಲನ್ನ ಎದುರಿಸೋ ಪರಿಸ್ಥಿತಿ ಇದೀಗ ಬಂದೊದಗ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಒತ್ತಡ ಬಂದಿದ್ದು ಬೇರ್ಯಾರಿಂದಲೂ ಅಲ್ಲ, ವಿಶ್ವದ ಅತ್ಯಂತ ಡೇಂಜರಸ್ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಎಸ್, ಇರಾನ್ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ಇದೀಗ ವಿನಾಶಕಾರಿ ತಂತ್ರಗಳನ್ನು ಅನುಸರಿಸೋಕೆ ಮುಂದಾಯಿತು. ಉತ್ತರ ಕೊರಿಯಾ ತನ್ನ 3ನೇ ವಿಧ್ವಂಸಕ ನೌಕೆಯನ್ನ ನಿರ್ಮಿಸ್ತಾ ಇದೆ. ಅದು ಕೂಡ ಬರೋಬ್ಬರಿ 5,000 ಟನ್ ತೂಕ ಹೊಂದಿರೋ ನೌಕೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಕೆಲವೊಂದಿಷ್ಟು ಉಪಗ್ರಹ ಚಿತ್ರಣಗಳೇನಿದಾವೆ ಎಲ್ಲೆಡೆ ಇದೀಗ ಹರಿದಾಡ್ತಾ ಇದೆ. ಇದು ಕೂಡ ಡೊನಾಲ್ಡ್ ಟ್ರಂಪ್ಗೆ ಒಂದು ರೀತಿ ಟೆನ್ಷನ್ ತಂದಿಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಮೆರಿಕ ಮತ್ತು ಉತ್ತರ ಕೊರಿಯಾ ಏನಿವೆ, ಹೇಳಿ ಕೇಳಿ ಮೊದಲೇ ಬದ್ಧವೈರಿಗಳು. ಇವರನ್ನ ಕಂಡ್ರೆ ಅವರಿಗಾಗಲ್ಲ, ಅವರನ್ನ ಕಂಡ್ರೆ ಇವರಿಗಾಗಲ್ಲ. ಈಗ ಈ ಗಲ್ಫ್ ವಾರ್ ಬೇರೆ ಶುರುವಾಗಿದೆ. ಇಂಥ ಟೈಮ್ನಲ್ಲಿ ಉತ್ತರ ಕೊರಿಯಾ ಈ ಡೇಂಜರಸ್ ನೌಕೆಯನ್ನ ತಯಾರಿಸ್ತಿರೋದು ಒಂದು ರೀತಿಯಲ್ಲಿ ತಲೆನೋವನ್ನ ತಂದಿಟ್ಟಿದೆ. ಈಗಾಗಲೇ ಉತ್ತರ ಕೊರಿಯಾ ರಾಜಧಾನಿ ಪಯೋಂಗ್ಯಾಂಗ್ ತನ್ನ ನೌಕಾಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋಕೆ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೀಗ ಮತ್ತೆ ತನ್ನ 3ನೇ 5,000 ಟನ್ ಚೋಹ್ಯುನ್ ಕ್ಲಾಸ್ ಈ ವಿಧ್ವಂಸಕ ನೌಕೆಯನ್ನ ತುಂಬಾ ಫಾಸ್ಟ್ ಆಗಿ ನಿರ್ಮಿಸೋಕೆ ಪ್ರಯತ್ನ ಪಡ್ತಾ ಇದೆ. ಈ ರೀತಿ ಹೇಳಿದ್ದು ಬೇರೆ ಯಾರು ಅಲ್ಲ, ದಕ್ಷಿಣ ಕೊರಿಯಾದ ಶಾಸಕರೊಬ್ಬರೇ ಈ ರೀತಿ ಮಾಹಿತಿಯನ್ನ ಹೇಳಿದ್ದಾರೆ. ಕಳೆದ ವರ್ಷ ಉತ್ತರ ಕೊರಿಯಾ ಏನ್ ಮಾಡಿತ್ತು, 2 ಯುದ್ಧ ನೌಕೆಗಳನ್ನ ಉಡಾಯಿಸಿತು. ಇದಾದ ಬಳಿಕ ಇದೀಗ ಅಕ್ಟೋಬರ್ 10ಕ್ಕೆ ಅಂದ್ರೆ ಇದೇ ವರ್ಷ ಅಕ್ಟೋಬರ್ 10ರಂದು ಆಡಳಿತ ಪಕ್ಷದ ಸ್ಥಾಪನಾ ವಾರ್ಷಿಕೋತ್ಸವದ ವೇಳೆ ಮತ್ತೊಂದು ಬಹುಪಯೋಗಿ ಈ ವಿಧ್ವಂಸಕ ನೌಕೆಯನ್ನ ನಿರ್ಮಿಸೋಕೆ ಉತ್ತರ ಕೊರಿಯಾದ ನಾಯಕ ಕಿಮ್ ಆದೇಶ ನೀಡಿದ್ದಾರಂತೆ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನು ಅಂದ್ರೆ ಪೀಪಲ್ಸ್ ಪವರ್ ಪಾರ್ಟಿ, ಈ ಪಾರ್ಟಿ ಪ್ರತಿನಿಧಿಯಾದಂಥ ಯು ಯೋಂಗ್ ವಾನ್ ಇವರೇನಿದ್ದಾರೆ, ಮಾರ್ಚ್ 12ರಿಂದ 28ನೇ ತಾರೀಕು ಈ ಸಮಯದ ನಡುವೆ ಏನಿದೆ, US ಮೂಲದ ಉಪಗ್ರಹ ಗುಪ್ತಚರ ಕಂಪನಿ ವ್ಯಾಂಟೋರ್ ತೆಗೆದಂಥ ಕೆಲವೊಂದಿಷ್ಟು ಉಪಗ್ರಹಗಳ ಚಿತ್ರಗಳ ಬಗ್ಗೆ ಇವರು ಉಲ್ಲೇಖ ಮಾಡಿದ್ದಾರೆ. ಪಶ್ಚಿಮ ಬಂದರು ನಗರವಾದ ನಾಂಫೋದಲ್ಲಿರುವ ಶಿಪ್ ಯಾರ್ಡ್ನಲ್ಲಿ ಉತ್ತರ ಕೊರಿಯಾದ 3ನೇ ಯುದ್ಧ ನೌಕೆಯ ಬಳಿ ದೊಡ್ಡ ಕ್ರೇನ್ಗಳು ಮತ್ತು ಹಡಗುಗಳು ಕಾರ್ಯವನ್ನ ನಿರ್ವಹಿಸ್ತಾ ಇರೋದು ಕಂಡು ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಉತ್ತರ ಕೊರಿಯಾ ಯುದ್ಧ ನೌಕೆಯನ್ನ ನಿರ್ಮಿಸೋ ಅಂತಿಮ ಹಂತದಲ್ಲಿದೆ ಅಂತ ಕೂಡ ಹೇಳಿದ್ರು. ಇಲ್ಲಿ ದೊಡ್ಡ ಬ್ಲಾಕ್ಗಳು, ರಾಡಾರ್ ಮತ್ತು ಈ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನ ಲಿಫ್ಟ್ ಮಾಡೋಕೆ ಬೇಕಾದಂತ ದೊಡ್ಡ ದೊಡ್ಡ ಕ್ರೇನ್ಗಳನ್ನ ಕೂಡ ಬಳಸಲಾಗ್ತಿದೆ ಅಂತ ಮಾಹಿತಿ ಕೂಡ ನೀಡಿದ್ದಾರೆ. ಇನ್ನು ಕಳೆದ ವರ್ಷ ಏಪ್ರಿಲ್ನಲ್ಲಿ ಉಡಾವಣೆಯಾದ ನಂತರ ಮೊದಲ ಚೋಹ್ಯುನ್ ವಿಧ್ವಂಸಕ ನೌಕೆಯನ್ನ ನಿಯೋಜಿಸೋಕೆ ಎಲ್ಲಾ ಸಿದ್ಧತೆಗಳು ಕೂಡ ಇದೀಗ ನಡೀತಾ ಇರೋ ಬಗ್ಗೆ ಸ್ಯಾಟಲೈಟ್ ಇಮೇಜ್ಗಳು ತೋರಿಸ್ತಾ ಇವೆ. ಇಲ್ಲಿ ಹಡಗಿನ ಎಂಜಿನ್ ಕೂಡ ಚಾಲನೆಯಲ್ಲಿ ಇದೆಯಂತೆ. ಯಾಕಂದ್ರೆ ಈ ಫೋಟೋದಲ್ಲಿ ಎಕ್ಸಾಸ್ಟ್ ಪೋರ್ಟ್ನಿಂದ ಈ ಎಕ್ಸಾಸ್ಟ್ ಪೋರ್ಟ್ ಏನಿದೆ ಇದರಿಂದ ಹೊಗೆ ಬರ್ತಾ ಇರೋದನ್ನು ನಾವು ಕಾಣಬಹುದು. ಯುದ್ಧ ನೌಕೆಯಲ್ಲಿ ಹೆಚ್ಚುವರಿ ಶಸ್ತ್ರಾಸ್ತ್ರಗಳನ್ನು ಕೂಡ ಸ್ಥಾಪಿಸಲಾಗಿದೆ ಅನ್ನೋದಕ್ಕೆ ಇದಕ್ಕೆ ಪುಷ್ಟಿ ನೀಡುವಂತೆ ಅಲ್ಲಿನ ಕ್ರೇನ್ ಚಲನಗಳೇ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾದ ಮಿಲಿಟರಿ ತಾಂತ್ರಿಕ ಸಹಾಯದಿಂದ ಈ ಉತ್ತರ ಕೊರಿಯಾ ತನ್ನ ನೌಕಾ ಆಧುನೀಕರಣವನ್ನ ತೀವ್ರವಾಗಿ ನಡೆಸ್ತಾ ಇದೆ ಅಂತ ಯೋಂಗ್ ವಾನ್ ಹೇಳ್ತಾ ಇದ್ದಾರೆ. ಈ ಡೆಸ್ಟ್ರಾಯರ್ 5,000 ಟನ್ ಯುದ್ಧ ನೌಕೆಗಳ ಹೊಸ ವರ್ಗದ ಒಂದು ಭಾಗ. ಇವುಗಳನ್ನು ಉತ್ತರ ಕೊರಿಯಾದ ನೌಕಾಪಡೆಗಳಲ್ಲಿ ಅತ್ಯಾಧುನಿಕ ಮೇಲ್ಮೈ ಯುದ್ಧ ನೌಕೆಗಳು ಅಂತ ಪರಿಗಣಿಸಲಾಗುತ್ತೆ. ಈ ವರ್ಗದ ಹಿಂದಿನ ಹಡಗುಗಳಾದಂಥ ಈ ಚೋಹ್ಯುನ್ ಮತ್ತು ಈ 2ನೇ ಹಡಗು ಕಾಂಗ್ ಕಾನ್ ಅನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. 2 ಹಡಗುಗಳನ್ನು ದೀರ್ಘಕಾಲದವರೆಗೆ ಡಾಕ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅವುಗಳ ಸ್ವತಂತ್ರ ಚಲನೆಗಳು ಸೀಮಿತವಾಗಿವೆ ಅಂತ ಉಪಗ್ರಹ ಚಿತ್ರಣ ತೋರಿಸ್ತಾ ಇದೆ. ಇದೆಲ್ಲ ಒಂದು ಕಡೆ ಆದ್ರೆ, ಮೊನ್ನೆಯಷ್ಟೇ ಅರ್ಧ ಅಮೆರಿಕವನ್ನೇ ನಾಶ ಮಾಡೋ ಸಾಮರ್ಥ್ಯ ಹೊಂದಿರೋ ಹೈ ಥ್ರಸ್ಟ್ ಕ್ಷಿಪಣಿ ಎಂಜಿನ್ ಅನ್ನ ಕೂಡ ಈ ಉತ್ತರ ಕೊರಿಯಾ ಪರೀಕ್ಷೆ ಮಾಡಿತ್ತು. ಸ್ವತಃ
ಕಿಮ್ ಜಾಂಗ್ ಉನ್ ಎಂಜಿನ್ ಪರೀಕ್ಷೆ ಮೇಲ್ವಿಚಾರಣೆ ಕೂಡ ಮಾಡಿದ್ರು. ಇಲ್ಲೂ ಕೂಡ ಟ್ರಂಪ್ಗೆ ಶಾಕಿಂಗ್ ಸುದ್ದಿಯೇ ಸಿಕ್ಕಿದ್ದು. ಯಾಕಂದ್ರೆ ಇದರಲ್ಲಿ ಅಮೆರಿಕದ ಮುಖ್ಯ ಭೂಭಾಗವನ್ನ ತಲುಪುವಂತ ಸಾಮರ್ಥ್ಯ ಹೊಂದಿರೋ ಹೊಸ ಕ್ಷಿಪಣಿ ವ್ಯವಸ್ಥೆಗಳು ಕೂಡ ಇದ್ವು. ಉತ್ತರ ಕೊರಿಯಾ ಸಂಸತ್ತನ್ನ ಉದ್ದೇಶಿಸಿ ಈ ಕಿಮ್ ಮಾತನಾಡುವಾಗ ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಸಂಘರ್ಷವನ್ನ ಕೂಡ ಉಲ್ಲೇಖ ಮಾಡಿದ್ರು. ಆಗ ಅವರೇನು ಹೇಳಿದ್ದು ಅಂದ್ರೆ, ಅಮೆರಿಕ ಜಾಗತಿಕ ಭಯೋತ್ಪಾದನೆ ಅಷ್ಟೇ ಅಲ್ಲ, ಆಕ್ರಮಣಶೀಲತೆಯಲ್ಲಿ ತೊಡಗಿದೆ ಅಂತ ಕಿಮ್ ಅಸಮಾಧಾನ ಕೂಡ ಹೊರಹಾಕಿದ್ರು. ಇಲ್ಲಿ ನಾವು ಇನ್ನೂ ಒಂದು ಅಂಶವನ್ನ ಗಮನಿಸಬೇಕು. ಅದೇನಪ್ಪ ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಈ ಕೊರಿಯಾ ಖಂಡಾಂತರ ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸ್ತಾನೆ ಇದೆ. ಆ ಕ್ಷಿಪಣಿಗಳು ಅಮೆರಿಕದ ಮುಖ್ಯ ಭಾಗವನ್ನ ತಲುಪೋ ಸಾಮರ್ಥ್ಯವನ್ನ ಹೊಂದಿವೆ ಅನ್ನೋ ಮಾಹಿತಿ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಹೀಗಾಗಿ ಅಮೆರಿಕ ಅಧ್ಯಕ್ಷರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ಹೇಮಾ ಸುನಿಲ್ ಕುಮಾರ್. ಈ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಭೀತಿ ಏನಿದೆ, ಇಡೀ ಜಗತ್ತನ್ನೇ ಆವರಿಸಿದೆ. ಅದರಲ್ಲೂ ವಿಶ್ವಾದ್ಯಂತ ಈ ತೈಲ ಮತ್ತು ಅನಿಲ ಕೊರತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇಂಧನ ಬೆಲೆಗಳು ಕೂಡ ಮತ್ತೊಂದು ಕಡೆ ಗಗನಕ್ಕೇರ್ತಾ ಇವೆ. ಇಷ್ಟು ದಿನ ಇರಾನ್ ವಿರುದ್ಧ ಮುಗಿಬಿದ್ದಂತ ಅಮೆರಿಕ ಅದ್ಯಾಕೋ ಈಗ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಯುದ್ಧದ ಬಗ್ಗೆ ಆರಂಭದಲ್ಲಿ ತೋರಿಸ್ತಾ ಇದ್ದಂತ ಉತ್ಸಾಹ ಈಗ ಅಮೆರಿಕ ಬಳಿ ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಇರಾನ್ ಶರಣಾಗದೆ ನಾವು ಯುದ್ಧ ನಿಲ್ಲಿಸೋ ಮಾತೇ ಇಲ್ಲ ಅಂತಿದ್ದ ಟ್ರಂಪ್ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಬಾರಿ ಬಾರಿ ಸಂಧಾನದ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ಇದ್ಯಾವುದಕ್ಕೂ ಇದೀಗ ಕ್ಯಾರೆ ಅಂತಿಲ್ಲ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಟ್ರಂಪ್ಗೆ ಇದೀಗ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಗಲ್ಫ್ ವಾರ್ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಹೊಸ ಸವಾಲನ್ನ ಎದುರಿಸೋ ಪರಿಸ್ಥಿತಿ ಇದೀಗ ಬಂದೊದಗ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಒತ್ತಡ ಬಂದಿದ್ದು ಬೇರ್ಯಾರಿಂದಲೂ ಅಲ್ಲ, ವಿಶ್ವದ ಅತ್ಯಂತ ಡೇಂಜರಸ್ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಎಸ್, ಇರಾನ್ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ಇದೀಗ ವಿನಾಶಕಾರಿ ತಂತ್ರಗಳನ್ನ ಅನುಸರಿಸೋಕೆ ಮುಂದಾಯಿತು. ಉತ್ತರ ಕೊರಿಯಾ ತನ್ನ 3ನೇ ವಿಧ್ವಂಸಕ ನೌಕೆಯನ್ನ ನಿರ್ಮಿಸ್ತಾ ಇದೆ. ಅದು ಕೂಡ ಬರೋಬ್ಬರಿ 5,000 ಟನ್ ತೂಕ ಹೊಂದಿರೋ ನೌಕೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಕೆಲವೊಂದಿಷ್ಟು ಉಪಗ್ರಹ ಚಿತ್ರಣಗಳೇನಿದಾವೆ ಎಲ್ಲೆಡೆ ಇದೀಗ ಹರಿದಾಡ್ತಾ ಇದೆ. ಇದು ಕೂಡ ಡೊನಾಲ್ಡ್ ಟ್ರಂಪ್ಗೆ ಒಂದು ರೀತಿ ಟೆನ್ಷನ್ ತಂದಿಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಮೆರಿಕ ಮತ್ತು ಉತ್ತರ ಕೊರಿಯಾ ಏನಿವೆ, ಹೇಳಿ ಕೇಳಿ ಮೊದಲೇ ಬದ್ಧ ವೈರಿಗಳು. ಇವರನ್ನ ಕಂಡ್ರೆ ಅವರಿಗಾಗಲ್ಲ, ಅವರನ್ನ ಕಂಡ್ರೆ ಇವರಿಗಾಗಲ್ಲ. ಈಗ ಈ ಗಲ್ಫ್ ವಾರ್ ಬೇರೆ ಶುರುವಾಗಿದೆ. ಇಂಥ ಟೈಮ್ನಲ್ಲಿ ಉತ್ತರ ಕೊರಿಯಾ ಈ ಡೇಂಜರಸ್ ನೌಕೆಯನ್ನ ತಯಾರಿಸ್ತಿರೋದು ಒಂದು ರೀತಿಯಲ್ಲಿ ತಲೆನೋವನ್ನ ತಂದಿಟ್ಟಿದೆ. ಈಗಾಗಲೇ ಉತ್ತರ ಕೊರಿಯಾ ರಾಜಧಾನಿ ಪಯೋಂಗ್ಯಾಂಗ್ ತನ್ನ ನೌಕಾಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋಕೆ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೀಗ ಮತ್ತೆ ತನ್ನ 3ನೇ 5,000 ಟನ್ ಚೋಹ್ಯೂನ್ ಕ್ಲಾಸ್ ಈ ವಿಧ್ವಂಸಕ ನೌಕೆಯನ್ನ ತುಂಬಾ ಫಾಸ್ಟ್ ಆಗಿ ನಿರ್ಮಿಸೋಕೆ ಪ್ರಯತ್ನ ಪಡ್ತಾ ಇದೆ. ಈ ರೀತಿ ಹೇಳಿದ್ದು ಬೇರೆ ಯಾರು ಅಲ್ಲ, ದಕ್ಷಿಣ ಕೊರಿಯಾದ ಶಾಸಕರೊಬ್ಬರೇ ಈ ರೀತಿ ಮಾಹಿತಿಯನ್ನ ಹೇಳಿದ್ದಾರೆ. ಕಳೆದ ವರ್ಷ ಉತ್ತರ ಕೊರಿಯಾ ಏನ್ ಮಾಡಿತ್ತು, 2 ಯುದ್ಧ ನೌಕೆಗಳನ್ನ ಉಡಾಯಿಸಿತು. ಇದಾದ ಬಳಿಕ ಇದೀಗ ಅಕ್ಟೋಬರ್ 10ಕ್ಕೆ ಅಂದ್ರೆ ಇದೇ ವರ್ಷ ಅಕ್ಟೋಬರ್ 10ರಂದು ಆಡಳಿತ ಪಕ್ಷದ ಸ್ಥಾಪನಾ ವಾರ್ಷಿಕೋತ್ಸವದ ವೇಳೆ ಮತ್ತೊಂದು ಬಹುಪಯೋಗಿ ಈ ವಿಧ್ವಂಸಕ ನೌಕೆಯನ್ನ ನಿರ್ಮಿಸೋಕೆ ಉತ್ತರ ಕೊರಿಯಾದ ನಾಯಕ ಕಿಮ್ ಆದೇಶ ನೀಡಿದ್ದಾರಂತೆ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನು ಅಂದ್ರೆ, ಪೀಪಲ್ಸ್ ಪವರ್ ಪಾರ್ಟಿ ಈ ಪಾರ್ಟಿ ಪ್ರತಿನಿಧಿಯಾದಂಥ ಯು ಯೋಂಗ್ ವಾನ್ ಇವರೇನಿದ್ದಾರೆ, ಮಾರ್ಚ್ 12ರಿಂದ 28ನೇ ತಾರೀಕು ಈ ಸಮಯದ ನಡುವೆ ಏನಿದೆ, US ಮೂಲದ ಉಪಗ್ರಹ ಗುಪ್ತಚರ ಕಂಪನಿ ವ್ಯಾಂಟ್ ಅವರು ತೆಗೆದಂಥ ಕೆಲವೊಂದಿಷ್ಟು ಉಪಗ್ರಹಗಳ ಚಿತ್ರಗಳ ಬಗ್ಗೆ ಇವರು ಉಲ್ಲೇಖ ಮಾಡಿದ್ದಾರೆ. ಪಶ್ಚಿಮ ಬಂದರು ನಗರವಾದ ನಾಂಫೋದಲ್ಲಿರುವ ಶಿಪ್ಯಾರ್ಡ್ನಲ್ಲಿ ಉತ್ತರ ಕೊರಿಯಾದ 3ನೇ ಯುದ್ಧ ನೌಕೆ ಬಳಿ ದೊಡ್ಡ ಕ್ರೇನ್ಗಳು ಮತ್ತು ಹಡಗುಗಳು ಕಾರ್ಯವನ್ನ ನಿರ್ವಹಿಸ್ತಾ ಇರೋದು ಕಂಡು ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಉತ್ತರ ಕೊರಿಯಾ ಯುದ್ಧ ನೌಕೆಯನ್ನ ನಿರ್ಮಿಸೋ ಅಂತಿಮ ಹಂತದಲ್ಲಿದೆ ಅಂತ ಕೂಡ ಹೇಳಿದ್ರು. ಇಲ್ಲಿ ದೊಡ್ಡ ಬ್ಲಾಕ್ಗಳು, ರಾಡಾರ್ ಮತ್ತು ಈ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನ ಲಿಫ್ಟ್ ಮಾಡೋಕೆ ಬೇಕಾದಂತ ದೊಡ್ಡ ದೊಡ್ಡ ಕ್ರೇನ್ಗಳನ್ನ ಕೂಡ ಬಳಸಲಾಗ್ತಿದೆ ಅಂತ ಮಾಹಿತಿ ಕೂಡ ನೀಡಿದ್ದಾರೆ. ಇನ್ನು ಕಳೆದ ವರ್ಷ ಏಪ್ರಿಲ್ನಲ್ಲಿ ಉಡಾವಣೆಯಾದ ನಂತರ ಮೊದಲ ಚೋಹ್ಯೂನ್ ವಿಧ್ವಂಸಕ ನೌಕೆಯನ್ನ ನಿಯೋಜಿಸೋಕೆ ಎಲ್ಲಾ ಸಿದ್ಧತೆಗಳು ಕೂಡ ಇದೀಗ ನಡೀತಾ ಇರೋ ಬಗ್ಗೆ ಸ್ಯಾಟಲೈಟ್ ಇಮೇಜ್ಗಳು ತೋರಿಸ್ತಾ ಇವೆ. ಇಲ್ಲಿ ಹಡಗಿನ ಎಂಜಿನ್ ಕೂಡ ಚಾಲನೆಯಲ್ಲಿ ಇದೆಯಂತೆ. ಯಾಕಂದ್ರೆ ಈ ಫೋಟೋದಲ್ಲಿ ಎಕ್ಸಾಸ್ಟ್ ಪೋರ್ಟ್ನಿಂದ ಈ ಎಕ್ಸಾಸ್ಟ್ ಪೋರ್ಟ್ ಏನಿದೆ ಇದರಿಂದ ಹೊಗೆ ಬರ್ತಾ ಇರೋದನ್ನು ನಾವು ಕಾಣಬಹುದು.
ಯುದ್ಧ ನೌಕೆಯಲ್ಲಿ ಹೆಚ್ಚುವರಿ ಶಸ್ತ್ರಾಸ್ತ್ರಗಳನ್ನು ಕೂಡ ಸ್ಥಾಪಿಸಲಾಗಿದೆ ಅನ್ನೋದಕ್ಕೆ ಇದಕ್ಕೆ ಪುಷ್ಟಿ ನೀಡುವಂತೆ ಅಲ್ಲಿನ ಕ್ರೇನ್ ಚಲನಗಳೇ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾದ ಮಿಲಿಟರಿ ತಾಂತ್ರಿಕ ಸಹಾಯದಿಂದ ಈ ಉತ್ತರ ಕೊರಿಯಾ ತನ್ನ ನೌಕಾ ಆಧುನೀಕರಣವನ್ನು ತೀವ್ರವಾಗಿ ನಡೆಸ್ತಾ ಇದೆ ಅಂತ ಯೋಂಗ್ವಾನ್ ಹೇಳ್ತಾ ಇದ್ದಾರೆ. ಈ ಡೆಸ್ಟ್ರಾಯರ್ 5,000 ಟನ್ ಯುದ್ಧ ನೌಕೆಗಳ ಹೊಸ ವರ್ಗದ ಒಂದು ಭಾಗ. ಇವುಗಳನ್ನು ಉತ್ತರ ಕೊರಿಯಾದ ನೌಕಾಪಡೆಗಳಲ್ಲಿ ಅತ್ಯಾಧುನಿಕ ಮೇಲ್ಮೈ ಯುದ್ಧ ನೌಕೆಗಳು ಅಂತ ಪರಿಗಣಿಸಲಾಗುತ್ತೆ. ಈ ವರ್ಗದ ಹಿಂದಿನ ಹಡಗುಗಳಾದಂಥ ಈ ಚೋ ಹ್ಯೂನ್ ಮತ್ತು ಈ ಎರಡನೇ ಹಡಗು ಕಾಂಗ್ ಕಾನ್ ಅನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಎರಡೂ ಹಡಗುಗಳನ್ನು ದೀರ್ಘಕಾಲದವರೆಗೆ ಡಾಕ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅವುಗಳ ಸ್ವತಂತ್ರ ಚಲನೆಗಳು ಸೀಮಿತವಾಗಿವೆ ಅಂತ ಉಪಗ್ರಹ ಚಿತ್ರಣ ತೋರಿಸ್ತಾ ಇದೆ. ಇನ್ನು ಇದೆಲ್ಲ ಒಂದು ಕಡೆ ಆದರೆ ಮೊನ್ನೆಯಷ್ಟೇ ಅರ್ಧ ಅಮೆರಿಕವನ್ನೇ ನಾಶ ಮಾಡೋ ಸಾಮರ್ಥ್ಯ ಹೊಂದಿರೋ ಹೈ ಥ್ರಸ್ಟ್ ಕ್ಷಿಪಣಿ ಎಂಜಿನ್ ಅನ್ನ ಕೂಡ ಈ ಉತ್ತರ ಕೊರಿಯಾ ಪರೀಕ್ಷೆ ಮಾಡಿತ್ತು. ಸ್ವತಃ ಕಿಮ್ ಜಾಂಗ್ ಉನ್ ಎಂಜಿನ್ ಪರೀಕ್ಷೆ ಮೇಲ್ವಿಚಾರಣೆ ಕೂಡ ಮಾಡಿದ್ರು. ಇಲ್ಲೂ ಕೂಡ ಟ್ರಂಪ್ಗೆ ಶಾಕಿಂಗ್ ಸುದ್ದಿಯೇ ಸಿಕ್ಕಿದ್ದು. ಯಾಕಂದ್ರೆ ಇದರಲ್ಲಿ ಅಮೆರಿಕದ ಮುಖ್ಯ ಭೂಭಾಗವನ್ನ ತಲುಪುವಂತ ಸಾಮರ್ಥ್ಯ ಹೊಂದಿರೋ ಹೊಸ ಕ್ಷಿಪಣಿ ವ್ಯವಸ್ಥೆಗಳು ಕೂಡ ಇದ್ವು. ಉತ್ತರ ಕೊರಿಯಾ ಸಂಸತ್ತನ್ನ ಉದ್ದೇಶಿಸಿ ಈ ಕಿಮ್ ಮಾತನಾಡುವಾಗ ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಸಂಘರ್ಷವನ್ನ ಕೂಡ ಉಲ್ಲೇಖ ಮಾಡಿದ್ರು. ಆಗ ಅವರೇನು ಹೇಳಿದ್ದು ಅಂದ್ರೆ ಅಮೆರಿಕ ಜಾಗತಿಕ ಭಯೋತ್ಪಾದನೆ ಅಷ್ಟೇ ಅಲ್ಲ ಆಕ್ರಮಣಶೀಲತೆಯಲ್ಲಿ ತೊಡಗಿದೆ ಅಂತ ಕಿಮ್ ಅಸಮಾಧಾನ ಕೂಡ ಹೊರಹಾಕಿದ್ರು. ಇಲ್ಲಿ ನಾವು ಇನ್ನೂ ಒಂದು ಅಂಶವನ್ನ ಗಮನಿಸಬೇಕು. ಅದೇನಪ್ಪ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಕೊರಿಯಾ ಖಂಡಾಂತರ ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸ್ತಾನೆ ಇದೆ. ಆ ಕ್ಷಿಪಣಿಗಳು ಅಮೆರಿಕದ ಮುಖ್ಯ ಭಾಗವನ್ನ ತಲುಪೋ ಸಾಮರ್ಥ್ಯವನ್ನ ಹೊಂದಿವೆ ಅನ್ನೋ ಮಾಹಿತಿ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಹೀಗಾಗಿ ಅಮೆರಿಕ ಅಧ್ಯಕ್ಷರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.